ಮಾತರ್ಮೇ ಮಾತರಿಶ್ವನ್ನ ಪಿತರತುಲಗುರೋ ಭ್ರಾತರಿಷ್ಟಾಪ್ತಬಂಧೋ ಸ್ವಾಮಿನ್ ಸರ್ವಾಂತರಾತ್ಮನ್ನ ಜರಜರಯಿತರ್ಜನ್ಮ ಮೃತ್ಯಾಮಯಾನಾಂ ಗೋವಿಂದೇ ದೇಹಿ ಭಕ್ತಿಂ ಭವತಿ ಚ ಭಗವನ್ ಊರ್ಜಿತಾಂ ನಿರ್ನಿಮಿತ್ತಾಂ ನಿರ್ವ್ಯಾಜಾಂ ನಿಶ್ಚಲಾಂ ತದ್ಗುಣಗಣಬೃಹತೀಂ ಶಾಶ್ವತೀಮಾಚುದೇವ ನಾರಾಯಣಂ ನಮಸ್ಕೃತ್ಯ ನರಂ ಚೈವ ನರೋತ್ತಮಂ ದೇವೀಂ ಸರಸ್ವತೀಂ ಚೈವ ವ್ಯಾಸಂ ತತೋ ಗ್ರಂಥಮುದೀರಯೇ ವಿಜಾನತಾಂ ಅವಿತ್ತಸ್ಯ ಮಧ್ವಸ್ಯ ಜಗತಿ ಗುರೋಃ ಪೂರ್ವಾಚಾರ್ಯಮಹಿಷ್ಠಾನಾಂ ಇಯಂ ಪ್ರಣತಿಮಾಲಿಕಾ. 65ನೇ ಅಧ್ಯಾಯ ಸಭಾಧಿಸ್ಥಾಪನ ವಿಧಿ ಅಂತ ಹೇಳಿ. ಸಭಾ ಅಂದರೆ 2-3 ತರಹ. ಒಂದು ಅಶ್ವತ್ಥ ಕಟ್ಟೆ ಕಟ್ಟೋದು, ಅದು ರೌಂಡ್ಗಿರುತ್ತೆ. ಅದನ್ನು ನೀವು ಹಳೆಯ ಊರುಗಳಲ್ಲೆಲ್ಲ ನೋಡಿರ್ತೀರ, ಕಟ್ಟೆ ಅಂತ. ಅದು ಊರಿಗೆ ಅನಿವಾರ್ಯ ಬೇಕಾದದ್ದು, ಊರವರು ಸೇರುವ ಜಾಗ, ದಾರಿ ಹೋಕರು ಊರವರನ್ನು ಕೂಡುವ ಜಾಗ. ಈ ಲೋಕಲ್ ಏರಿಯಾದವರನ್ನು ಹೆಂಗೆ ಭೇಟಿ ಮಾಡೋದು? ಇವಾಗ ಯಾವುದೋ ದರ್ಶಿನಿ ಮುಂದೆ ನಿಲ್ಬೇಕು, ಲೋಕಲ್ ಅವ್ರು ಏನು ಮಾತಾಡ್ಕೋತಾರೆ ಅಂತ ನೋಡ್ಲಿಕ್ಕೆ. ಅಲ್ಲೇ ಬರ ಗೂಢಚಾರರೆಲ್ಲ ಬಂದು ಅಲ್ಲೇ ಇರ್ತಾರೆ, ಜನ ಏನು ಮಾತಾಡ್ಕೋತಾ ಇದ್ದಾರೆ ಅಂತ. ಅವತ್ತು ಸಭಾ ಅಂತ ಧಾರ್ಮಿಕ ಉದ್ದೇಶವೇ. ಮತ್ತು ಲೋಕಲೈಟನ್ನು ಹೆಂಗೆ ಭೇಟಿ ಮಾಡೋದು? ಮನೆ ಬಾಗಿಲು ತಟ್ಟೋದಾ? ಅದು ಒಂದು ಯಾವುದೋ ಒಂದು ಪರ್ಟಿಕ್ಯುಲರ್ ಟೈಮಿನಲ್ಲಿ ಬಂದರೆ ಅವರು ಕಾಣಸಿಗ್ತಾ ಇದ್ರು. ಆ ಊರಿನ ಹಿರಿಯರನ್ನು ಭೇಟಿ ಮಾಡಲಿಕ್ಕೆ ಅದೊಂದು ಅತ್ಯಂತ ಪ್ರಮುಖವಾದ ಜಾಗ ಆಗಿರೋದು. ಅದನ್ನು ಸಭಾ ಅಂತ ಕರೀತಾರೆ. ಸಹ ಭಾಂತಿ ಯತ್ರ ಇತಿ ಸಭಾ, ಆ ನಿರ್ವಚನ. ಜೊತೆಗೆ ಎಲ್ಲರೂ ಎಲ್ಲಿ ಹೊಳೆಯುತ್ತಾರೋ ಅದು. ಸಭೆಗೆ ಯೋಗ್ಯರಾದವರು ಸಭ್ಯರು, ಗೊತ್ತಾಯ್ತಾ? ಸಭಾ ಯೋಗ್ಯ ಸಭ್ಯ ಅಂದರೆ ಇವರನ್ನು ಕೂಡಲಿಕ್ಕೆ ಯೋಗ್ಯರಾದವರು, ಇವ್ರನ್ನ ಕೂಡುವುದಪ್ಪ, ಇವ್ರ ಜೊತೆಗೆ ಇರಬಹುದಪ್ಪ ಅಂತ ಅನ್ನಿಸಿಕೊಂಡವರು ಸಭ್ಯರು ಅಂತ. ಸಭಿಕರು ಅಂತಂದರೆ ಜೂಜು ಕಟ್ಟೆಯಲ್ಲಿ ಇರುವವರು ಅಂತ. ಈಗ ಸಭಿಕರಲ್ಲಿ ವಿನಂತಿ ಅಂತಾರೆ ಉದ್ಘೋಷಕರು ಅಥವಾ ಮೈಕ್ MC ಮಾಡುವವರು. ಈ ಹಿನ್ನೆಲೆಯಲ್ಲಿ ಆ ಸಭಾ ನಿರ್ಮಾಣ ವಿಧಿಯನ್ನು ಸ್ವಲ್ಪ ನೋಡಿದ್ವಿ. ಅದರ ಅಷ್ಟದಾ ಭಾಜಿತೆ ತತ್ರ, ಅದರ ಗಣಿತವನ್ನು ಒಂದು ಸ್ವಲ್ಪ ಇಲ್ಲಿ ನೋಡಬೇಕು. ಎಷ್ಟು ದೊಡ್ಡ ಸಭೆಯನ್ನು ಕಟ್ಟಬೇಕು? ಕನಿಷ್ಠ ಪಕ್ಷ ಒಂದು 20-25 ಜನ ಕೂತ್ಕೊಳ್ಳೋ ಅಷ್ಟಾದರೂ ಇರಬೇಕು. ಇಲ್ಲ ಅಂದರೆ ಪ್ರಯೋಜನ ಏನು? ಅಷ್ಟಧಾ ಭಾಜಿತೆ ತತ್ರ, ಅಲ್ಲಿ 8 ಭಾಗ ಮಾಡಿ, ಒಂದು ಭಾಗವನ್ನು 8 ಭಾಗ ಮಾಡಿದಾಗ ಎಲ್ಲಿ ಪರ್ಫೆಕ್ಷನ್ ಸಿಗುತ್ತೋ ಅಷ್ಟು ದೊಡ್ಡ ಸಭೆಯನ್ನು ಕಟ್ಟಬೇಕು. ಯಾವ ಭಾಗವನ್ನು 8 ಮಾಡಬೇಕು? ಒಬ್ಬ ಮನುಷ್ಯ ಮಲಗಿಕೊಂಡ್ರೆ ಎಷ್ಟು ಉದ್ದ ಬರ್ತಾನೆ? ಸಾಮಾನ್ಯ 1 ಆಳುದ್ದ ಅಂತ ಹೇಳ್ತಾರೆ. 8 ಆಳುದ್ದ ಅಂದರೆ ಮಲಗಿದಾಗ ಇಷ್ಟು, ಅಗಲವೂ ಕೂಡ ಅಷ್ಟೇ. ಅಷ್ಟು ಸಭೆಯನ್ನು ನಿರ್ಮಾಣ ಮಾಡಬೇಕು. ದಾರಿ ಹೋಕರು ಬಂದು ಕೂತ್ಕೊಳ್ಳಿಕ್ಕೆ, ಮಲ್ಕೊಳ್ಳಿಕ್ಕೆ, ನೀರು ಕುಡಿಲಿಕ್ಕೆ, ಅದಕ್ಕೆಲ್ಲ ಅಲ್ಲಿ ವ್ಯವಸ್ಥೆ ಇರುತ್ತೆ. ಆ ತರಹ ಮಾಡಬೇಕು. ಅದು ಅತ್ಯಂತ ಪುಣ್ಯದ ಕೆಲಸ. ಆಮೇಲೆ 8 ಭಾಗ ಮಾಡ್ತೇವಲ್ಲ, ಅದರಲ್ಲಿ ಒಂದು ಭಾಗ ಧ್ವಜ, ಆಮೇಲೆ ಸಿಂಹ, ಅದರ ಕೆತ್ತನೆಗಳೆಲ್ಲ ಇರಬೇಕು. ಅದು ಸಭೆಯ ಲಕ್ಷಣ. ಡೋಮ್ ಮಾಡಿಬಿಡೋದಲ್ಲ ಸುಮ್ಮನೆ. ಧ್ವಾಂಕ್ಷಶ್ಚೇತಿ, ಹಾಗೆ ಧ್ವಾಂಕ್ಷ ಆಯಾಷ್ಟಕ ಮುದಾಹೃತಂ. ಇನ್ನು ಯಾವ ಆಯದಲ್ಲಿ ಮಾಡಬೇಕು ಅಂತ, ಧ್ವಜಾಯ ಅಂತ ಒಂದು ಆಯ ಇದೆ. ಧ್ವಜಾಯ
ಕೃಷ್ಣಮಠ ಇರೋದು ಧ್ವಜಾಯದಲ್ಲಿ. ಧ್ವಜಾಯದಲ್ಲಿರೋದು ನೀವು ಏನೇನೋ ಮಾಡಿ ಕೆಡಿಸ್ತಾ ಇರ್ತಾರೆ, ಅದು ಬೇರೆ. ಇನ್ನೊಂದು ಧೂಮ್ರಾಯ ಅಂತ ಒಂದು ಆಯ ಇದೆ, ಸಿಂಹ ಆಯ ಅಂತ ಇದೆ, ಆಮೇಲೆ ವೃಷಾಯ ಅಂತ ಇದೆ, ಗಜ ಆಯ ಅಂತ ಇದೆ. ವಾಸ್ತವಿಕವಾಗಿ ನಿಮಗೆ ಒಂದು ಇದನ್ನು ಹೇಳಬೇಕು ಅಂತಾದರೆ, ಸಭೆಯನ್ನು ಮಾಡುವಾಗ ಗಜಪೃಷ್ಠಾಯದಲ್ಲಿ ಮಾಡಬಹುದು ಅಂತ. ಗಜಪೃಷ್ಠ ಆಯ ಅಥವಾ ಗಜಾಯ, ನೀವು ಅನಂತೇಶ್ವರನನ್ನು ಮೇಲ್ಗಡೆಯಿಂದ ನೋಡಿದ್ರೆ ಗಜಾಯ ಅಂತ. ಈ ರೀತಿ ಮಾಡಿ, ಇಲ್ಲ ಎರಡೇ ಅಂಕಣ ಮಾಡಲಿಕ್ಕಾಗದಂದ್ರೆ ಅದನ್ನು ಕಾಕಾಯ ಅಂತ ಕರೀತಾರೆ. ಇದು ಸ್ಥೂಲವಾದ ಲೆಕ್ಕಾಚಾರ. ಆಯ ಅಂತಂದರೆ ಅದರ ವಿನ್ಯಾಸ ಅಂತ. ಆದರೆ ಆ ವಿನ್ಯಾಸಕ್ಕೂ ಆಕಾರಕ್ಕೂ ಸಂಬಂಧ ಇಲ್ಲ, ಪಾರಿಭಾಷಿಕ ಪದ. ಚತುಶ್ಶಾಲ ಅಂತ ಮಾಡಿದ್ರೆ ಆರಾಮ, ವರ್ತುಲ ಮೂಲೆ ಸಿಗಲ್ಲ. ಪೂರ್ತಿ ವರ್ತುಲ ಮಾಡಿದ್ರೆ ಮೂಲೆ ಸಿಗಲ್ಲ. ನೀವು ವರ್ತುಲ ಮಾಡಬೇಕು ಅಂತ ಆಸೆ ಇದ್ದರೆ ಮುಂದೆ ಒಂದು ವರ್ತುಲ ಮಾಡಿಬಿಟ್ಟು ಆಮೇಲೆ ಹಿಂದೆ ಚತುರಾಯವನ್ನೇ ಮಾಡಬೇಕಾಗತ್ತೆ. ಮನೆಯನ್ನು ವರ್ತುಲಾಯವಾಗಿ ಕಟ್ಟಿದ್ರೆ ನಿಮಗೆ ಸರಿಯಾಗಿ ಮೂಲೆಯೇ ಸಿಗೋದಿಲ್ಲ. ಅದರಿಂದಾಗಿ ಮುಂಭಾಗವನ್ನು ಏನೋ ಒಂದನ್ನು ವರ್ತುಲಾಕಾರವಾಗಿ ಮಾಡಿ ಆಮೇಲೆ ನೀವು ಮೂಲೆ ಚತುರಾಯವನ್ನೇ ಮಾಡಬೇಕಾಗತ್ತೆ. ಅದಕ್ಕೆ ಅವರು ಚತುಶ್ಶಾಲಂ ಸರಿಯಾದ ಚೌಕಟ್ಟಿನಲ್ಲಿ ಇರಬೇಕು. ಆ ಇಡೀ ಊರಿನದ್ದು ಅದೇ ಲೆಕ್ಕ ತಗೊಳ್ಬೇಕು. ಆಗ ಈ ವಾಸ್ತುವಿನ ತಗೊಂಡ್ರೆ ಊರು ಸುಂದರವಾಗಿಯೂ ಇರುತ್ತೆ, ಊರು ಸುಂದರವಾಗಿಯೂ ಇರುತ್ತೆ. ಅದಕ್ಕೆ ಕೆಲವೊಂದು ದೇಶಗಳಲ್ಲಿ ನೀವು ಹೀಗೆ ಕಟ್ಟಬೇಕು ಅಂತ, ಇದ್ರ ಸ್ಟೈಲ್ ಇದೆ, ಇಷ್ಟರಲ್ಲೇ ಕಟ್ಟಬೇಕು ಅಂತ, ಒಂದೋ ಹೀಗೆ ಕಟ್ಟಿ ಅಂತ ಒಂದು 2-3 ಮಾಡೆಲ್ ಇರುತ್ತೆ. ಅಷ್ಟರಲ್ಲೇ ಎಲ್ಲ ಇರೋದು. ಅದು ಮೊನೋಟನಸ್ ಅಂತಾರೆ. ಆದರೆ ಜನ ಮೊನೋಟನಸ್ಗೆ ಹೋಗ್ತಾರೆ. ಆವಾಗ ಸ್ವಲ್ಪ ದಿವಸದ ಹಿಂದೆ ಕಟ್ತಾ ಇದ್ದ ಮನೆಗಳ ಶೇಪೇ ಒಂಥರ, ಈಗ ಕಟ್ತಾ ಇರುವ ಮನೆಗಳ ಶೇಪೇ ಒಂದು ತರಹ ಅಲ್ವಾ? ಹೌದಾ? ಸೌಂದರ್ಯಕ್ಕಾಗಿ ಪೇಂಟು ಕೂಡ ಅದೇ, ಅದು ಬೇರೆ ದೇಶದ್ದೇ. ಅದು ಹೀಗೇ ಕಟ್ಟಬೇಕು. ಒಂದು ಮನೆ ಬ್ಲೂ ಪ್ರಿಂಟ್ ಮರ್ತೋದ್ರೆ ಇನ್ನೊಂದು ಮನೆದು ಹಾಗೇ ಇರಬೇಕು. ಆ ಬ್ಲೂ ಪ್ರಿಂಟ್ ನೋಡಿದ್ರೆ ಈ ಬ್ಲೂ ಪ್ರಿಂಟ್ ಅರ್ಥ ಆಗ್ಬಿಡ್ಬೇಕು. ಆ ಥರ ಕಟ್ಟಬೇಕು ಅನ್ನೋ ರೀತಿಯಲ್ಲಿ. ಆದರೆ ವರ್ತುಲಾಕಾರವಾಗಿ ಕಟ್ಟೋದು ಸೌಂದರ್ಯದಿಂದ ಸರಿ. ಯಾರು ಮಲ್ಕೊಳ್ಬಾರದು ಅಂತಿದ್ರೆ ವರ್ತುಲಾಕಾರವಾಗಿ ಕಟ್ಟಬೇಕು. ವರ್ತುಲಾಕಾರದಲ್ಲಿ ನೀವು ಮಲ್ಕೊಳ್ಳಿಕ್ಕಾಗಲ್ಲ. ಯಾರು ಇಲ್ಲದೆ ಹೋದರೂ ಮಲ್ಕೊಳ್ಳಿಕ್ಕಾಗಲ್ಲ. ಏನೋ ಒಂಥರ ಕಿರಿಕಿರಿ ಆಗ್ಲಿಕ್ಕೆ ಶುರು ಆಗುತ್ತೆ ಮನಸ್ಸಿಗೆ. ತೀರ ದಣಿದಾಗ ಒಂದು ಸ್ವಲ್ಪ ನಿದ್ರೆ ಬರ್ಬೋದು, ಆಮೇಲೆ ಎದ್ದೋಗಿ ಬೇರೆ ಕಡೆ ಮಲ್ಕೊಳ್ಬೇಕಾಗತ್ತೆ. ಅದರಿಂದಾಗಿ ಚತುಶ್ಶಾಲಂ ಸದಾ ಶಸ್ತಂ ಸರ್ವದೋಷ ವಿವರ್ಜಿತಂ. ಚೌಕಟ್ಟಿನ ಆಕಾರದಲ್ಲಿ ಇರುವಂತಹ ಮನೆ ಅದು ಯೋಗ್ಯ, ಯಾವ ದೋಷಗಳೂ ಅಲ್ಲಿ ಇಲ್ಲ. ಏಕಭೌಮಾದಿ ಕುರ್ವೀತ ಭವನಂ ಸಪ್ತಭೌಮಕಂ ದ್ವಾರ ವೇದ್ಯಾದಿರಹಿತಂ ಪುರಾಣೇನ ವಿವರ್ಜಿತಂ. ಈ ಸಭೆಗೆ ಏನು ಸ್ಪೆಷಾಲಿಟಿ? ಬಾಗಿಲಿರಬಾರದು, ವೇದಿ ಜಗುಲಿ ತರಹದ್ದಿರಬಾರದು. ಯಾಕೆಂದರೆ ಊರ ಹೊರಗಡೆ ಅಥವಾ ಊರ ಎಂಟ್ರೆನ್ಸಿನಲ್ಲಿ ಮಾಡುವಂಥದ್ದು. ಊರ ಎಂಟ್ರೆನ್ಸಿನಲ್ಲಿ ಮಾಡುವಾಗ ದಾರಿ ಹೋಕರು ಬರ್ತಾರೆ, ಅಲ್ಲಿ ಇರ್ತಾರೆ, ಹೊರಡ್ತಾರೆ. ಅಲ್ಲ 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 ಅಲ್ಲ, ಎರಡೆರಡು. ಅದು ಒಂದಿದೆ, ಕಟ್ಟೆಯನ್ನು ಸಭೆ ಅಂತ ಕರೀತಾರೆ, ಇದನ್ನು ಸಭೆ ಅಂತ ಕರೀತಾರೆ. ಊರ ಜನ ಸಮುದಾಯ ಭವನ ಅಂತ ಇವತ್ತು ಕರೀತಾರಲ್ಲ, ಅದು ಅವತ್ತು ಹಂಗಿತ್ತಿತ್ತು. ಪಂಚಾಯತಿ ಮಾಡಬೇಕು ಅಂತಾದರೆ ಆ ಚತುಶ್ಶಾಲೆಯಲ್ಲೇ ಬಂದು ಮಾಡಬೇಕು ಅಂತ ಹಾಗಿರ್ತಿತ್ತು. ಅದು ಕಟ್ಟೆ ಬೇರೆ, ಇದೊಂದು ಬೇರೆ, ಎರಡು ಬೇರೆ ಬೇರೆ. ದ್ವಾರ ವೇದ್ಯಾದಿರಹಿತಂ, ದ್ವಾರ ಇಲ್ಲ, ವೇದಿ ಇಲ್ಲ. ಅಂದರೆ ವೇದಿ ಅಂತ ಹೇಳಿದ್ರೆ ಯಜ್ಞದ ಕುಂಡವೋ ಆ ಥರದ್ದು ಏನಿಲ್ಲ.
ದೇವಗೃಹಂ ದೇವತಾಯ ಪ್ರತಿಷ್ಠಾ ವಿಧಿನಾಥದ. ಇನ್ನು ದೇವಗೃಹ ಇದ್ದೇ ಇದೆ. ದೇವರ ಮನೆ ಅಲ್ಲಿ ಪಕ್ಕದಲ್ಲಿಯೂ ಕೂಡ ಸಭೆಯನ್ನು ಮಾಡಬಹುದು. ದೇವಸ್ಥಾನದ ಪಕ್ಕದಲ್ಲಿಯೂ ಕೂಡ ಚತುಶ್ಶಾಲವನ್ನು ಮಾಡಿ, ದ್ವಿಶಾಲವನ್ನು ಮಾಡಿ, ಎರಡು ಹಾಲ್ಗಳನ್ನು ಮಾಡಿ, ಅಂಗಣ ಒಳಗಡೆ ಹೊರಗಡೆ ಅಂತ ಮಾಡಬಹುದು. ನೀವು ಹಳೆಯ ಮಠಗಳಲ್ಲೆಲ್ಲ ನೋಡಿದ್ರೆ 2 ಚೌಕಾಕಾರ ಇರುತ್ತೆ. ನೀವು ಯಾವ ಮಠ ನೋಡಿದ್ದೀರಾ? ಉಡುಪಿ ಅದಮಾರು ಮಠ ನೋಡಿದ್ದೀರಾ? ಉಡುಪಿ ಅದಮಾರು ಮಠ ನೋಡಿದರೆ ಅಲ್ಲಿ ಮಧ್ಯದಲ್ಲಿ ಅದು ದೇವಸ್ಥಾನವನ್ನು ಒಳಗೊಂಡ ಒಂದು ತೊಟ್ಟಿ ಇದೆ. ಅದರ ಆಚೆಗೆ ಹೋದರೆ ಇನ್ನೊಂದು ಅದೇ ರೀತಿ ಬರುತ್ತೆ. ಅಲ್ಲಿ ದೇವರ ಮನೆ ಒಂದಿಲ್ಲ. ಅದನ್ನು ದ್ವಿಶಾಲ ಅಂತ ಕರೀತಾರೆ. ಹಾಗೆ 4 ಇದ್ದರೆ, ಕೆಳಗಡೆ 2 ಮೇಲ್ಗಡೆ 2 ಇದ್ದರೆ ಅದನ್ನು ಚತುಶ್ಶಾಲ ಅಂತ ಕರೀತಾರೆ. ಚತುಶ್ಶಾಲಕ್ಕೆ ಮಾತ್ರ ಪರ್ಮಿಷನ್ ಇರೋದು ವಾಸ್ತುಶಾಸ್ತ್ರದಲ್ಲಿ. ಪಂಚಶಾಲ ಅಷ್ಟಶಾಲ ಎಲ್ಲ ಮಾಡಲಿಕ್ಕಿಲ್ಲ. ಚತುಶ್ಶಾಲ ಅಷ್ಟಿರುತ್ತೆ ಅಂತ. ಅದಕ್ಕೆಲ್ಲ ಪೂಜೆಗಳನ್ನೆಲ್ಲ ಮಾಡಿ, ವರಾಹನ ಪೂಜೆ ಎಲ್ಲ ಮಾಡಿ ಉದ್ಘಾಟನೆ ಮಾಡಬೇಕು. ಅದು ನಾರ್ಮಲ್. ಇದಾದ ಮೇಲೆ ದೇವತಾ ಸಾಮಾನ್ಯ ಪ್ರತಿಷ್ಠಾ ಅಂತ ಬರುತ್ತೆ. ದೇವತೆಯನ್ನು ಹೇಗೆ ಪ್ರತಿಷ್ಠೆ ಮಾಡೋದು? ಉತ್ತರದಲ್ಲಿ ಬೇರೆ ತರಹ, ದಕ್ಷಿಣದಲ್ಲಿ ಬೇರೆ ತರಹ. ಉತ್ತರದಲ್ಲಿ ಏನು ಅಂತ ಹೇಳಿದ್ರೆ, ಆ ಮೂರ್ತಿಯನ್ನು ತಂದು ಇಡ್ತಾರೆ. ಧಾನ್ಯಾಧಿವಾಸ ಇತ್ಯಾದಿಗಳನ್ನು ಏನನ್ನೂ ಮಾಡೋದಿಲ್ಲ. ಸೀದಾ ಬಂದು ಆ ದರ್ಭೆಯ ಮೂಲಕ ಆ ಒಂದು ಪ್ರತಿಮೆಯನ್ನು ಮುಟ್ಟುತ್ತಾ ಜಪ ಮಾಡಲಿಕ್ಕೆ ಶುರು ಮಾಡ್ತಾರೆ. ಅಷ್ಟೂ ತಂತ್ರವನ್ನು ಅವನು ಚಿಂತನೆ ಮಾಡ್ತಾನೆ. ಯಾವ ತಂತ್ರವನ್ನು ಆರಿಸಿಕೊಂಡಿರ್ತಾನೋ ಆ ತಂತ್ರ. ಸಾಮಾನ್ಯವಾಗಿ ಅವರು ಮೇರು ತಂತ್ರವನ್ನೇ ಇಟ್ಕೊಂಡಿರೋದು. ಮೇರು ತಂತ್ರ ಮತ್ತು ನಿರ್ವಾಣ ತಂತ್ರ ಅಂತ 2 ಇದೆ. ಆಮೇಲೆ ಮೃಗೇಂದ್ರ ತಂತ್ರ ಅಂತ ಒಂದು ತಂತ್ರ ಗ್ರಂಥ ಇದೆ. ಅಲ್ಲಿ ಹೇಳಿದ ಹಾಗೆ ಪ್ರತಿಷ್ಠೆ ಮಾಡ್ತಾರೆ. ಅಲ್ಲಿ ಇಟ್ಟು ಅಷ್ಟೂ ಅನುಸಂಧಾನ. ದಕ್ಷಿಣದಲ್ಲಿ ಅನುಸಂಧಾನವೂ ಬೇಕು, ಮತ್ತು ಅಷ್ಟೂ ಸಾಮಗ್ರಿಗಳನ್ನು ಒಟ್ಟು ಮಾಡಬೇಕು. ದೊಡ್ಡ ಯಜ್ಞ ತರಹ ನಡೆಯುತ್ತೆ. 2 ವ್ಯತ್ಯಾಸ ಇದೆ. ಇದು ಸಾಮಾನ್ಯ ಪ್ರತಿಷ್ಠೆ. ಸಾಮಾನ್ಯ ಪ್ರತಿಷ್ಠೆಯಲ್ಲಿ ದೇವತೆ ಯಾರು? ನೀವು ಶಿವನೋ ಸ್ಕಂದನೋ ಹೀಗೆ ಯಾವುದಾದ್ರೂ ದೇವತೆಯನ್ನು ತೆಗೆದುಕೊಂಡ್ರೆ ಅಲ್ಲ, ಆಗಲಿ ಮಾಡಲಿ ಏನು ಬೇಕಾದ್ರೆ ಮಾಡಲಿಕ್ಕೆ ಅವಕಾಶ ಇದೆ. ಪ್ರತಿಮೆ ನಮ್ಮ ಕೈನಲ್ಲಿದೆ. ಪ್ರತಿಮೆ ಒಳಗಡೆ ಅನುಸಂಧಾನ ಮಾಡೋದು ನಮ್ಮ ಕೈಯಲ್ಲೇ ಇರೋದು. ಅವರು ತಂತ್ರಿಗಳು ಬಂದು ಯಾವ ರೀತಿ ಪ್ರತಿಷ್ಠೆ ಮಾಡಿದ್ರು ಅಂತ ನೋಡೋದಷ್ಟೇ ಇಲ್ಲಿರೋದು. ಪ್ರತಿಮೆಯ ಒಳಗಡೆ ಕೆಲವೊಂದು 2 ಗೋಲಕ. ಒಂದು ಆ ವ್ಯಕ್ತಿ, ದೇವತಾ ವ್ಯಕ್ತಿ. ಆ ದೇವತಾ ವ್ಯಕ್ತಿಯ ಒಳಗಡೆ ಪರಮಾತ್ಮನ ಅಭಿವ್ಯಕ್ತಿ. 2 ಗೋಲ. ಇನ್ನು ಕೆಲವೊಂದು ಕಡೆ 3 ಗೋಳ. ಉದಾಹರಣೆಗೆ ಸ್ಕಂದನ ಒಳಗಡೆ ಪ್ರಾಣ, ಪ್ರಾಣನ ಒಳಗಡೆ ನಾರಾಯಣ. ಅಥವಾ ಶಿವ, ಪ್ರಾಣ, ನಾರಾಯಣ. ಇದೇ ಸೂರ್ಯ ಆದರೆ ಸೂರ್ಯ, ಶಿವ, ಪ್ರಾಣ, ನಾರಾಯಣ. ಈ ರೀತಿ ಹೋಗುತ್ತೆ. ಈಗ ಬೇರೆ ಪ್ರತಿಮೆಗಳನ್ನು ಮಾಡಿದರೆ ಅಲ್ಲಿ ಪೂಜಾ ವಿಧಾನ ಹೇಗೆ ಅಂತ ಚಿಂತನೆ. ಪುರಂದರದಾಸರ ಪ್ರತಿಮೆಯನ್ನು ಮಾಡಿದರೆ, ವಿಜಯದಾಸರ ಪ್ರತಿಮೆಯನ್ನು ಮಾಡಿದರೆ ಹೆಂಗೆ ಪೂಜೆ ಮಾಡೋದು ಅಂತ ತಲೆಬಿಸಿ. ಅದರಿಂದಾಗಿ ಅದು ಅಷ್ಟೊಂದು ಶಾಸ್ತ್ರದಲ್ಲಿ ನಮಗೆ ಗೊತ್ತಿಲ್ಲ. ಶಾಸ್ತ್ರದಲ್ಲಿ ಆ ಥರದ್ದೆಲ್ಲ ಇಲ್ಲ. ಇಷ್ಟಕ್ಕೆ ಮುಗೀತು. ಇಂದ್ರನ ತನಕ ಪ್ರತಿಮೆ ಮಾಡಬಹುದು. ಇಂದ್ರನಿಂದ ಕೆಳಗಡೆ ಯಾರಿಗೂ ಪ್ರತಿಮೆ ಇಲ್ಲ. ಒಂದು ಎಕ್ಸೆಪ್ಷನ್, ಮತ್ತಿನ್ಯಾರೂ ಇಲ್ಲ. ಸಾಮಾನ್ಯ ಅವರೇ. ಅದೇ ಅಲ್ಲ, ನವಗ್ರಹದಲ್ಲಿ ನಾವೆಲ್ಲರೂ ಮುಟ್ಟುವ ಹಾಗೆ ಮಾಡುತ್ತೇವೆ. ಅದೊಂದು ಸಾಂಕೇತಿಕ. ನವಗ್ರಹ ಅದು ಈ ತರಹ ಇದೇ ಇಲ್ಲ ಅಲ್ಲಿ.
ಮತ್ತು ನವಗ್ರಹ ಪ್ರತಿಷ್ಠೆಯು ಅಷ್ಟೊಂದು ವ್ಯಾಪಕವಾಗಿಲ್ಲ. ಮೊದಲೆಲ್ಲ ಎಲ್ಲಿತ್ತು ನೀವು ನೋಡಿ. ಕೃಷ್ಣ ಮಠದ ನವಗ್ರಹ ಅಂದರೆ ನಮಗೆ ಇವಾಗ 9 ಗ್ರಹ ಅಂತಲೇ ತಲೆಗೆ ಬಂದ್ಬಿಡುತ್ತೆ, ಆ ತರಹ ಆಗೋಗಿದೆ. ಅಲ್ಲಿ ಆ ಗ್ರಹ ಅಂದರೆ ಇಂದ್ರಿಯ, 9 ಇಂದ್ರಿಯಗಳ ಒಳಗಡೆ ಕೃಷ್ಣನನ್ನು ನೋಡೋದು ಅಂತ ಅದಿರೋದು. ಈಗ ನಾವೇನು ಮಾಡ್ಬಿಟ್ಟಿದ್ದೀವಿ, ಗ್ರಹ ಅಂತ ಹೇಳಿದ್ರೆ ಇದು ಅಂತ. ಅವನು ಮೊನ್ನೆ ಯಾರೋ ಒಬ್ಬ ಅವಿವೇಕಿ ಯಾರಿಗೋ ಒಬ್ರು ಇಂಗ್ಲೀಷಿನಲ್ಲಿ ಎಕ್ಸ್ಪ್ಲೇನ್ ಮಾಡ್ತಾ ಇದ್ದ, 9 ಸ್ಯಾಟಲೈಟ್ ಹೋಲ್ಸ್ ಅಂತ. ಅವನಿಗೆ ಗ್ರಹ ಅಂದರೆ ಸ್ಯಾಟಲೈಟ್ ಅವನಿಗೆ. ಆಮೇಲೆ ಯಾರೋ ಒಬ್ಬಳು ಟೀಚರು ಅಲ್ಲಿ ತುಲಾಭಾರಕ್ಕೆ ಅಂತ ಹಾಕಿರ್ತಾರಲ್ಲ, ಆ ತುಲಾಭಾರಕ್ಕೆ ನೋಡಿ ಇಲ್ಲೇ ಕನಕದಾಸರು ಕಟ್ಟಿ ಹಾಕಿದ್ರು ಬ್ರಾಹ್ಮಣರು, ಕನಕದಾಸರನ್ನು ಕಟ್ಟಿ ಹಾಕಿದ್ದಾರೆ ಬ್ರಾಹ್ಮಣರು. ಅಲ್ಲಿ ಒಳಗಡೆ ತಂದ್ಬಿಟ್ಟ ಮೇಲೆ ಇನ್ನು ಒಳಗಡೆ ಬಿಡ್ಲಿಕ್ಕೇನಪ್ಪ, ಏನು ಹುಚ್ಚು ಅಂತ. ಜನಕ್ಕೆ ಕಾಮನ್ ಸೆನ್ಸೇ ಇಲ್ಲ. ನನಗೆ ಈಗೀಗಂತೂ ಅನ್ನಿಸ್ತಾ ಇದೆ, ನೀವು ಸೋಷಿಯಲ್ ಮೀಡಿಯಾ ಯೂಸ್ ಮಾಡ್ತೀರಾ? ಹೌದು, ಯೂಸ್ ಮಾಡ್ತೀನಿ ಅಂದರೆ ಅವಿವೇಕೆ ಅವನಂದ ದೂರ ಇರೋದು ಒಳ್ಳೆಯದು. ಪುಟಗಟ್ಟಲೆ ಬರ್ಕೊಂಡ್ರು ಅಂದರೆ, ಇವಾಗ ಹೆಚ್ಚು ಬರ್ಕೊಳ್ಳದೆ ನಾವು ಕೇವಲ ಯಾವುದೋ ಒಂದನ್ನು ನೋಡಲಿಕ್ಕೆ ಮನೋರಂಜನೆಗೆ ನೋಡೋದು ಬೇರೆ. ಮನೋರಂಜನೆ ಅಲ್ಲ, ಉಪ್ಪಿನಕಾಯಿ ಅಲ್ಲ, ಅದು ಅನ್ನನೇ. ಇನ್ಸ್ಟಾಗ್ರಾಮಲ್ಲೇ ಯಾವಾಗಲೂ ಇರೋದು, ಅದರಲ್ಲೇ ಇರೋದು, ಪರಸ್ಪರ ಚಡಿಸ್ಕೊಳ್ಳೋದು ಬೇರೆ. ನೀವು ವಾಟ್ಸಪ್ ಯೂನಿವರ್ಸಿಟಿ, ಅದರಲ್ಲೇ ವಾಟ್ಸಪ್ಪಲ್ಲೇ ಜಗಳ ಆಡ್ತಾ ಇರ್ತಾರೆ. ನಿಮ್ಮದು ವಾಟ್ಸಪ್ ಯೂನಿವರ್ಸಿಟಿ, ನೀನು ವಾಟ್ಸಪ್ ಯೂನಿವರ್ಸಿಟಿ ಪ್ರೊಫೆಸರು, ಎಲ್ಲ ಮಾಹಿತಿಗಳು ಅಲ್ಲೇ ಇರೋದು. ಯಾರು ಹೋಗಿ ಪುಸ್ತಕ ಓದ್ತಾರೆ? ಸರ್ಕ್ಯುಲೇಟಿಂಗ್ ಇವರು ಚೆಕ್ ಮಾಡ್ತಾನೆ. ಆ ಫ್ಯಾಕ್ಟ್ ಚೆಕ್ಕಲ್ಲೂ ಕೂಡ ಅನೇಕ ಪ್ರಭೇದಗಳಿದೆ. ಯಾರು ಫ್ಯಾಕ್ಟ್ ಚೆಕ್ ಅಂತ ಪ್ರಶ್ನೆ. ಭಯಾನಕ ಪ್ರಾಣಿಗಳಪ್ಪ. ಅದಕ್ಕೆ ನೀವು ಜ್ಞಾನಕ್ಕೆ ಗೂಗಲ್ನ ಆಶ್ರಯಿಸ್ತೀರಾ ಅಂತಂದರೆ, ಎಲ್ಲೋ ಈ ಊರಿಗೆ ಹೋಗಬೇಕು ಹೇಗೆ, ಆ ಊರಿಗೆ ಹೋಗಬೇಕು ಹೇಗೆ, ಟಿಕೆಟ್ ಎಲ್ಲಿ ಸಿಗತ್ತೆ ಇತ್ಯಾದಿಗಳಿಗೆಲ್ಲ ಬೇಕಾದರೆ ಆಶ್ರಯಿಸಿ. ಶಂಕರಾಚಾರ್ಯರು ಬದ್ರಿನಾರಾಯಣನನ್ನು ಪ್ರತಿಷ್ಠೆ ಮಾಡಿದರೆ ಬಿಟ್ಟರೆ ಗೂಗಲ್ ಖಂಡಿತ ಕೇಳಿಬಿಡಿ. ಈಗಿರೋ ಭೂಮಿ ಏನಿದೆ ತೀರಾ ಅಸಂಗತ. ಅದು ಜಂಜಿಗಳು ಬುದ್ಧಿವಂತರು ಅಂತ, ಅವರಷ್ಟು ದಡ್ರ ಜಗತ್ತಲ್ಲಿ ಇನ್ನೊಬ್ಬರಿಲ್ಲ. ಯಾವ ಕಾಲಕ್ಕೆ ಅನುಗುಣವಾಗಿ ಹೆಂಗೆ ಯೋಚನೆ ಮಾಡಬೇಕು ಅನ್ನೋದೇ ಗೊತ್ತಿರಲ್ಲ. ಅವರೆಲ್ಲ ಹೇಳ್ತಾರೆ ಎಲ್ಲ ಇಲ್ಲೇ ಇದೆ, ಎಲ್ಲ ಗೂಗಲಲ್ಲಿ ನೋಡ್ಬಿಡ್ತೀವಿ ಅಂತ. ಅದು ಏನೇನೋ ತೋರಿಸುತ್ತೆ. ಅದೇ 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 ಬರಲೇಬೇಕು, ಅನಿವಾರ್ಯ. ಈ ರೀತಿ ಅಲ್ಲಿ ಪ್ರತಿಷ್ಠೆ ಮಾಡೋದು ಅಂತ ಒಂದಿದೆಯಲ್ಲ, ಆ ಪ್ರತಿಷ್ಠೆ ಮಾಡುವಾಗ ಮೊದಲಿಂದ 5 ತಪ್ಪಿದ್ರೆ 4 ಗೋಳವನ್ನು ನೋಡಬೇಕು. ಅದಾದ ಮೇಲೆ ಯಾರ್ಯಾರನ್ನೋ ಪ್ರತಿಷ್ಠೆ ಮಾಡೋ ಹಾಗೆಲ್ಲ ಇಲ್ಲ. ಅದರಿಂದಾಗಿ ಪುರಂದರದಾಸರ ಪ್ರತಿಮೆಯನ್ನು ಪ್ರತಿಷ್ಠೆ ಮಾಡಿ ಸ್ಮಾರಕ ಅಂತ ಹೊರಗಡೆ ನಿಲ್ಲಿಸ್ಬೋದು, ಪೂಜೆ ಕಷ್ಟ. ವಿಜಯದಾಸರ ಪ್ರತಿಮೆ ಅಂತ ಮಾಡಿಬಿಡಬಹುದು ನೀವು, ಅವರ ಸ್ಮರಣೆ. ಆದರೆ ಪೂಜೆ ಕಷ್ಟ. ಏನು ಮಾಡ್ತೀರಾ ಪೂಜೆಯನ್ನು? ಆಮೇಲೆ ಇದು ವೃಂದಾವನಗಳಿಗೆ ಪೂಜೆ ಏನು ಮಾಡೋದು? ಏನು ಪೂಜೆ ಮಾಡೋದು? ನನಗೆ ತಂತ್ರಸಾರ ಸಂಗ್ರಹದ ಪ್ರಕಾರ ನನಗೊಂದು ಹೇಳಿಬಿಡಿ. ಇಲ್ಲ ವೃಂದಾವನದ ಮೇಲ್ಗಡೆ ಪ್ರತಿಮೆ ಇಟ್ಟಿರ್ತೀವಿ, ಆ ಪ್ರತಿಮೆಗೆ ಪೂಜೆ ಮಾಡ್ತೀವಿ ಅಂತ. ತಂತ್ರಸಾರ ಪ್ರತಿಮೆಗೆ ಪೂಜೆ ಮಾಡೋದು ವಿಧಾನ. ಆದರೆ ಅದನ್ನಲ್ಲೇ ಹಾಕಿಡ್ಬೇಕು. ಭಯಾನಕ ಪ್ರಾಣಿಗಳು. ಅದರಿಂದಾಗಿ ಯಾರ ಹತ್ರನೂ ಏನೂ ಮಾತನಾಡಲಿಕ್ಕೆ ಆಗಲ್ಲ. ಇವತ್ತು ಸುಮ್ಮನೆ ಇರಬೇಕು. ಯಾರು ಅಂತರಂಗಕ್ಕೆ ಬರ್ತಾರೆ ಅವ್ರಿಗೆ ಹೇಳಬೇಕು. ಎಲ್ಲ ಕಡೆ ಅದೇ ಪರಿಸ್ಥಿತಿ ಆಗಿದೆ. ಇದು ಪ್ರತಿಷ್ಠೆಯ ಕ್ರಮ. ಸಾಮಾನ್ಯ ಪ್ರತಿಷ್ಠೆ ಅಂತಾರೆ. ಜೀರ್ಣೋದ್ಧಾರ. ಜೀರ್ಣೋದ್ಧಾರ ಏನಾಗಬೇಕು? ಅತಿಜೀರ್ಣಾಂ ಪರಿತ್ಯಜೇತ್ ಅಚಲಾಂ ವಿನ್ಯಸೇತ್ ಗೇಹೆ. ಜೀರ್ಣೋದ್ಧಾರದಲ್ಲಿ ರಿಪೇರಿ ಮಾಡಲಿಕ್ಕೆ ನೋಡಬೇಕು. ಪೂರ್ತಿ ಜೀರ್ಣ ಆದಮೇಲೆ ಉದ್ಧಾರ ಮಾಡಬೇಕು. ಜೀರ್ಣವೇ ಆಗದೆ ಉದ್ಧಾರ ಮಾಡಬಾರದು.
ನಮಗಿದು ಚೆನ್ನಾಗಾಗಿಲ್ಲ, ಹಾಗೆಲ್ಲ ಮಾಡಬಾರದು. ವ್ಯಂಗಾಂ ಭಗ್ನಾಂಚ ಶೈಲಾಢ್ಯಾಂ ನ್ಯಸೇದ್ ಅನ್ಯಾಂಚ ಪರ್ವವತ್ ಸಂಹಾರ ವಿಧಿನಾ ತತ್ರ ತತ್ವಾನ್ ಸಂಹೃತ್ಯ ದೇಶಿಕಃ. ಇಡೀ ಗರ್ಭಗುಡಿಯ ತುಂಬ ವ್ಯಾಪಿಸಿರುವ ದೇವರ ಸನ್ನಿಧಾನವನ್ನು ಕಿರಿದಾಗಿಸಿ ಪ್ರತಿಮೆಯ ಒಳಗಡೆ ಇಡಬೇಕು. ಪ್ರತಿಮೆಯೇ ಭಗ್ನ ಆಗಿದ್ದರೆ ಅಲ್ಲಿಂದ ಬೇರೆ ಕಡೆಗೆ ಶಿಫ್ಟ್ ಮಾಡಬೇಕು. ಸಹಸ್ರಂ ನಾರಸಿಂಹೇನ ಹುತ್ವಾ ತಾಂ ಉದ್ಧರೇದ್ ಗುರು. ಅದನ್ನು ನೀವು ಪ್ರತಿಮೆಯನ್ನು ಎತ್ತಬೇಕು ಅಂತ ಮಾಡಿದಾಗ ತತ್ವಮಂತ್ರಗಳನ್ನು ನ್ಯಾಸ ಮಾಡಿ, ಆಮೇಲೆ ಹೊರಗಡೆ ಯಾಗದಲ್ಲಿ 1000 ನರಸಿಂಹ ಮಂತ್ರಗಳಿಂದ ಹೋಮ ಮಾಡಿ, ದಾರವೀಂ ದಾಹಯೇ ಧ್ವನ್ನೌ ಶೈಲಜಾಂ ಪ್ರಕ್ಷಿಪೇ ಜಲೆ. ಮರದ್ದಾಗಿದ್ದರೆ ದೇವಸ್ಥಾನ ಸುಡಬೇಕು. ಆ ದೇವಸ್ಥಾನದ ಭಾಗಗಳನ್ನು ತಪ್ಪಿದ್ರೆ ಇದನ್ನು ಪ್ರತಿಮೆಯನ್ನು ಅಕಸ್ಮಾತ್ ಅದೇನಾದರೂ ಶೈಲಜಾಂ ಶಿಲೆ ಆಗಿದ್ದರೆ ಅದನ್ನು ಎಸಿಬೇಕು, ನೀರಿನಲ್ಲಿ ಎಸಿಬೇಕು. ಗೊತ್ತಾಯ್ತಾ? ನೀರಿನಲ್ಲಿ ಸಿಗಬೇಕು ಅಂತಾದರೆ ಭಗ್ನ ಆಗಿರೋದನ್ನು ಯಾರೋ ಎಸ್ದಿರಬೇಕು. ಓ ಪ್ರತಿಮೆ ಸಿಕ್ತು ಅಂತ ಅಂದ್ಬಿಡೋದಲ್ಲ, ತಲೆ ಮೇಲೆ ಹೊತ್ತು ಉದ್ದ ಬರೆಯೋದಲ್ಲ. ಎಲ್ಲಿ ಸಿಕ್ಕಿತು ಆ ಜಾಗದಲ್ಲಿ ಯಾವ ಪ್ರತಿಮೆ ಜೀರ್ಣವಾಗಿದೆ ಅಂತ ಎಸ್ದಿರ್ತಾರೆ ಅದನ್ನೆಲ್ಲ ನೋಡಬೇಕು. ನೀವು ಸಿಗಿದ್ರೆ ಮುಳುಗಿದ್ರೆ ಬೇಕಷ್ಟು ಸಿಗತ್ತೆ. ಗೊತ್ತಾಯ್ತಾ? ಕೆಲವೊಂದು ಪ್ರದೇಶಕ್ಕೆ ಹೋಗಿ ಮುಳುಗಿದ್ರೆ ಬೇಕಾಷ್ಟು ಸಿಗುತ್ತೆ. ಅದೆಲ್ಲ ನಮ್ಮ ಪೂಜೆ ಮಾಡಲಿಕ್ಕೆ ಆಗಲ್ಲ ಅಂತ ಎಸ್ದೋಗಿರ್ತಾರೆ ನೀರಿನಲ್ಲಿ. ಕೆಲವೊಮ್ಮೆ ಹಾಗೂ ಆಗಿರುತ್ತೆ. ಹಲವಾರು ತರಹದ ಕಾರಣಗಳಿರುತ್ತೆ. ಪ್ರತಿಮೆ ಒಲಿದು ಬರಬಾರದು, ದೇವರು ಒಲಿದು ಪ್ರತಿಮೆಯಾಗಿ ಬರಬಾರದು ಅಂತ ನಾನು ಹೇಳ್ತಾ ಇಲ್ಲ. ಆದರೆ ಬಂದದ್ದೆಲ್ಲ ಹಾಗಲ್ಲ ಅಂತ ಅಷ್ಟೇ ಹೇಳ್ತಾ ಇರೋದು. ಆಮೇಲೆ ಧಾತು ಜಾಮ್ ರತ್ನ ಜಾಮ್ ಚಾಪಿ ಅಗಾಧೆ ಚಜಲೆಂಬುದವು. ಇನ್ನು ಧಾತುವಿನಿಂದ ಹುಟ್ಟಿದ್ದು, ರತ್ನದಿಂದ ಹುಟ್ಟಿದ್ದು, ಅದನ್ನು ವಿಭಾಗ ಮಾಡಿಬಿಡಬೇಕು. ಅದನ್ನು ವಿಭಾಗ ಮಾಡಿ ಆ ಧಾತುವನ್ನು ಹಂಚಿಬಿಡಬೇಕು. ಅದನ್ನು ಅದರ ನೆನಪಿಗಾಗಿ ಧರಿಸಿಕೊಳ್ಳೋದು, ಆಭರಣವನ್ನು ಮಾಡಿಕೊಳ್ಬಹುದು. ಹಾಗೆ ಆಮೇಲೆ ವಸ್ತ್ರಾದಿಗಳಿಂದ ಅದನ್ನು ಮುಚ್ಚಿ ಜಪಾದಿಗಳನ್ನು ಮಾಡಿ, ಅದು ಇನ್ನು ಆಗಲೇ ಇಲ್ಲ ಅಂತಂದರೆ ನೀರಿಗೆ ಹಾಕಬೇಕು. ಇಲ್ಲ ಆಗತ್ತೆ, ಅದು ಪ್ರತಿಮೆ ಚೆನ್ನಾಗಿದೆ, ಇದು ಮಾತ್ರ ಜೀರ್ಣ ಆಗಿದೆ ಗರ್ಭಗುಡಿ ಅಂತಂದಾಗ ಅದನ್ನು ಕೂಡ ಅದನ್ನು ದೂರದಲ್ಲಿ ಇಟ್ಟು ಮತ್ತೆ ಪ್ರತಿಷ್ಠೆ ಮಾಡಬೇಕು. ಈ ರೀತಿ ಜೀರ್ಣೋದ್ಧಾರ ಮಹಾಫಲ ಅಂತ ಹೇಳಿ 67ನೆಯ ಅಧ್ಯಾಯ ಆಗಿದೆ. ಎಲ್ಲಿ? ಚಿಕ್ಕಬಳ್ಳಾಪುರದಲ್ಲಿ. ಹೌದು, ನೋಡಿದ್ದೀನಿ. ಹೀಗೆ 66, 67 2 ಆಯಿತು. ಉತ್ಸವ ವಿಧಿ, ಒಂದು ಉತ್ಸವ ಹೇಗೆ ಮಾಡಬೇಕು ಇತ್ಯಾದಿಗಳನ್ನು ಮುಂದೆ ನೋಡ್ಬೋದು. ಇದು ಶನಿವಾರ ಮುದ್ರಾಧಾರಣೆ ನೋಡ್ಬೋದು. ಸರಿ, ಕೃಷ್ಣ ಇರುತ್ತೆ, ಮಾಡುವ. ಎಲ್ಲ ಬೆಂಗಳೂರಲ್ಲೇ ತಾನೇ ಇರ್ತಾರೆ, ಯಾವಾಗ ಹೋದರೂ ಆಯಿತು. ನಿಮಗೆ ಪರ್ಟಿಕ್ಯುಲರ್ ಆಗಿ ಇಲ್ಲೇ ಹೋಗಬೇಕು ಹತ್ತಿರದಲ್ಲಿ ಅಂತಂದಾಗ ಆಗ ಟೈಮ್ ನೋಡ್ಕೋಬೇಕಾಗತ್ತೆ. ಆದರೆ